ನಿಧಾನ. ಇವತ್ತಂತೂ ಇಷ್ಟೆಲ್ಲ ದೊಡ್ಡ ಮಳೆ ಬರ್ತಾ ಇದ್ದೇನೆ. ನಾನೊಮ್ಮೆ ಮಳೆ ಬರ್ತಾ ಇದ್ದೆ ನೋಡಿ. ಇವತ್ತು ಈಗ 8 ದಿವಸ ಆಯ್ತಲ್ಲ ಮಳೆ ಬರದೆ. ಹುಳಿ ಹುಯ್ದು ಒಂದು ತಿಂಗಳಾಯ್ತು. ಬೀಜ ಹಾಕೋ ಮರ್ಕೊತಿದ್ವಿ. ಇವತ್ತು ಬೀಜ ಹಾಕೋ ಹಾಕೋ ಬಂತವ್ರೆ ಮಳೆ ಶುರುವಾಗ್ತಾವೆ ಅಂತಾನೆ ಇನ್ನೊಮ್ಮೆ ಮಳೆ ಆಯ್ತಾ ಇದ್ದೇನೆ. ಮಳೆ ಹುಯ್ದು ಹೊಳವಾಗಿ ಬೀಜ ಅಷ್ಟು ತಂದಿದೆ. ಹೀರೆ, ಬೆಂಡೆ, ಡಬಲ್ ಬೀನ್ಸು, ಸೌತೆ ಇದೆಲ್ಲ ನೋಡಿ ನಾನೊಮ್ಮೆ ಹೋಗ್ತಾ ಇದ್ದೇನೆ. 12 ದಿವಸ ಆಯ್ತು ನೋಡಿ ಇನ್ನೊಮ್ಮೆ ಮಳೆ ಬರದೆ. ಮತ್ತೆ ಇಲ್ಲ ಭಾಳ ಖುಷಿ ಆಗ್ತದೆ ನನಗೆ. ಅಯ್ಯೋ ಇದು ಅಂತ ಈ ನಮ್ನೆ ಹೊಗೆ. ಇದು ಮಳೆಗಾಲದಲ್ಲಿ ಋಷಿಗೆ ಹೇಳಿ ಹೊಸದು ಒಂದು ಔಷಧಿ ಕಂಡಿಡಿದ್ದೆ. ಹಂಗವ ಯಾವುದು ಗೊತ್ತಿದ್ದ ಇದೇ ಚಾಲಿ ಸಿಪ್ಪೆದು ಹೊಗೆ. ಫಸ್ಟ್ ಕ್ಲಾಸ್ ಆಗ್ತದೆ. ಪುಕ್ಕಟೆ ಚಾಲಿ ಸಿಪ್ಪೆ ಇರ್ತು. ನಮ್ಮಲ್ಲಿ ಇದು ಹೊಗೆ ಹಾಕಿಬಿಟ್ರೆ ನುಷಿಗೆಲ್ಲ ಒಂದು ಫಸ್ಟ್ ಕ್ಲಾಸ್ ಫಾಗ್ ಹಾಕ್ತವಲ್ಲಿ ಪಂಚಾಯತ್ ದವಲು ಅವು ಇವೆಲ್ಲ ಬಂದು ಅದು ಯಾವುದು ಬೇಡ ನೋಡಿ. ಯಾವ ರೋಗನೂ ಗೊತ್ತಿಲ್ಲ. ಯಾವ ರೋಗನೂ ಗೊತ್ತಿಲ್ಲ. ನುಷಿ ಗಿಷಿ ಎಲ್ಲ ಓಡ್ ನಡೀತಾರೆ. ಕೊಟ್ಟಿಗೆಗೆ ಸಹಿತ ಅದನ್ನು ಹಾಕ್ಕೊಂಡ್ರೆ ಹೆಂಗೆ ಹೋಗ್ತಾ ಎಲ್ಲರೂ ಕಡಿಮೆ ಆಗ್ತಾ ಗೊತ್ತು ನೋಡಿ. ಇದೆಲ್ಲ ಹೊಗೆಯನ್ನು ಮನೆ ತುಂಬ ಹಾಕಿಡ್ತೇವೆ ನೋಡಿ. ಗೊತ್ತಾ ನೋಡು. ಮತ್ತು ಕೊಟ್ಟಿಗೆಗೂ ಸಹಿತ ಇದು ಚಲೋದು. ಹೊಗೆ ಹಾಕೋದ್ರಿಂದ ಕೊಟ್ಟಿಗೆ ಗಿಟ್ಟಿಗೆ ಹೊರಲು ಗೊತ್ತಿಲ್ಲ. ಯಾಕೆ ಖಾಲಿ ಬಂದೇನ. ಮಳೆಗಾಲದಲ್ಲಿ ಉಂಬಳ ಇದೆಲ್ಲದೂ ಇರ್ತಾ ಅದ್ರ ಸಂತಿಗೆ ಇಪ್ಪದೇನ ಹೋಗಿ ಮಳೆ ಒಯ್ದಿಟ್ಟು ಹೀಗೆಂತ ಕರ್ಕೊಂಡ್ಬಂದ್ರಿ. ಬೀಜ ಒಂದಷ್ಟು ಹಾಕಿ ಕೊಪ್ಪಳ ಡಬಲ್ ಬೀನ್ಸು ಸೌತೆ ಎಲ್ಲ ತಯಾರಿ ಮಾಡ್ತೀವಿ. ಇದು ಯಾವ ನಮ್ನೆ ಹೊರ ವಿಶೇಷ ಹುಟ್ಟಿದ್ದು ನೋಡಿ. ಹೌದು, ಇದು ಪುಕ್ಕಟೆ ಹರಸಿಸ್ ಇದು. ಹೌದಾ? ನನ್ನ ಹೆಂಡತಿ ಆವಾಗ ಎಮ್ಮೆ ಕರೆಯಲ್ಲಿ ಕೊಟ್ಟಿದ್ನ ಅವ್ರಿಗೆಲ್ಲ ಹೊರಗೆ ಸೊಪ್ಪೆಲ್ಲ ತಂದು ಹಾಕಿತ್ತು. ಅದೆಲ್ಲ ಬೀಜ ಉದುರಿ ಹುಟ್ಟಿದ್ದು. ಇದೆಂತ ಹಿಂಗೆಲ್ಲ ಹೋಳಿ ಈಗೆಲ್ಲ ಡೇರೆ ಹೋಳಿ ಮಾಡಿದ್ಯಾ. ಡೇರೆ ಹೋಳಿ ಸಂತಿಗೆ ಈ ಬೀಜದ ಹೋಳಿ ಡಬಲ್ ಬೀನ್ಸು ಸೌತೆ ಎಲ್ಲ ಹಾಕವು. ಮಳೆಗಾಲ ಇಲ್ಲೇ ಇದ್ದಷ್ಟಕ್ಕಾರು ಮಾಡಲ್ಲ ಹೇಳಿ ಎಲ್ಲ ತಯಾರಿ ಮಾಡ್ತಿದ್ದೆ. ಅದೆಂತಲ್ಲಿ ಅದು ದರಕ್ಕೆ ತಂದು ಹಾಕಿಟ್ಟಿದ್ದೆ. ದರಕ್ಕೆ ತಂದು ಅದಕ್ಕೆಲ್ಲ ಹುಳಿ ಮುಚ್ಚಲ್ಲ ಹೇಳಿ ದರಕ್ಕೆ ಹಾಕಿ ಅದೊಂದು ತೊಗರಿ ಗಿಡ ಇತ್ತು. ಒಂದು ತೊಗರಿ ಗಿಡ ಮಾಡಿದ್ದೆ ಇಲ್ಲಿ. ಅದು ಹೆಂಗಾಗ್ತು ನೋಡವು. ಫಸ್ಟ್ ಟೈಮ್ ಪ್ರಯೋಗ ಮಾಡ್ತಾ ಇದ್ವಿ. ಒಂದು ಗಿಡ ಅಜು ಇದೆಲ್ಲ ಕಳೆ ಕಿತ್ಗಳವು. ಡೈರೆಗಡ್ಡೆ ಎಲ್ಲ ಚಿಗುರು ಬತ್ತಾ ಇದ್ದು. ಎಲ್ಲ ಬರ್ತಾ ಇದ್ದ. ಮಳೆ ಇಲ್ಲ ನೀರು ಬಿಡವ ಅಂತ ನಳಿತ್ತು. ಆದರೆ ಕಳೆ ಎಷ್ಟು ಹೆಜ್ಜೆ ನೋಡು. ಮಳೆ ಇಲ್ದಾಗಿದ್ದಕ್ಕೆ ಕಳೆ ಜಾಸ್ತಿ ಆಗ್ತಾ ಇದ್ದು. ಇಲ್ಲ ಅಂಗಿ ಕಸ ಇಲ್ಲ ಅಂಗಿ ಕಸ ಹೇಳ್ತವಲ್ಲ ಈ ಲಾಂಗ್ ಬೀನ್ಸ್ ಅದ್ರ ಬೀಜನೂ ಹಾಕಿದ್ದು. ಇದೊಂದು 4 ಗಿಡ ಆಜು ಎಂತ ಆಗ್ತದೆ ನೋಡ. ಮಳೆ ಬರುತ್ತೆ ನೀರು ಬಿಡೋದೆ. ಕಬ್ಬು ಅಷ್ಟು ಚಲೋ ಆಜಿಲ್ಲ ನೋಡಿ ಸರಿ. ಕಬ್ಬು ಅಷ್ಟು ಪಾಸ್ ಆಗಿಲ್ಲ. ಒಂದು 2-3 ಹಾಕಿಡ್ತಿದ್ದೇನು ಎಂತಕ್ಕೂ ಈ ಸರಿ ಚೋಲನೆ ಆಜಿಲ್ಲಪ್ಪ ಕಬ್ಬು. ಒಂದೆರಡು ಎಂತಕ್ಕೆ ಅಷ್ಟೇನಿಯ ಅಂದರೆ ಇದು ಎಲ್ಲರೂ ಗಣಮ ಮಾಡಲ್ಲ. ಯಾರು ತಗೊಂಡು ಹೋಗ್ಯತ್ತ ಅದಕ್ಕಾಗಿ ಹಾಕಿಡ್ತಿ. ಎಲ್ಲರೂ ಅಪರೂಪಕ್ಕೆ ಜಾಸ್ತಿ ಇದ್ದರೆ ಒಂಚೂರು ಕಬ್ಬನಾಲು ಮಾಡಿಸಿ ಅಂದ್ಕೊಂಡು ಕುಡಿಯೋದು. ಜಾಸ್ತಿ ಇದ್ದು 2 ವರ್ಷ ಆಯ್ತು ಚೂಲ ಇಲ್ಲ ಆಗದೆ. ಈಗ ಎಂತ ಬೀಜ ತಂದ್ರಿ ಹಾಕಲ್ಲ. ಈಗ ಡಬಲ್ ಬೀನ್ಸು ಒಂದು ಸ್ವಲ್ಪ ಸೌತೆ. ಇದು ಅಂಕಿ ಕಸ ಗಿಡನೇ ಕಿತ್ತು ಬಿಡಡಿ. ಮತ್ತೆ ಇದೊಂದು ಇದಲ್ಲೊಂದು 3-4 ಇದ್ದು ಅಷ್ಟೆ. ನೋಡಿದ್ರೆ ಬೀಜ ಹಾಕೋದೇ ಸ್ವಲ್ಪ ಮಳೆಗಾಲವೇ ಇಲ್ಲಿ. ಹೌದು ಅಂದರೆ ಅನಿವಾರ್ಯ. ಕೆಳಗೆ ಹಿತ್ತಲೆಲ್ಲ ಸುಮಾರು ಕೊಳತೋತದ. ಚೊಕ್ಕ ಆಗೋದು. ಫುಲ್ ಮಳೆನೂ ಹೋಯ್ತಿಲ್ಲ ಅತ್ಲ ಹಾಗೇನೂ ಇರ್ತಿಲ್ಲ. ಎಂತ ಮಾಡಲು ಗೊತ್ತಿಲ್ಲ. ಇಲ್ಲೂ ದಾಟಕ್ಕೆ ಬಿಟ್ಟಿದ್ವು. ನಾಳೆ ಕಳೆ ಕೀಳಿ ಕೊಡ್ತೀವಿ. ಹಾಂ ನಾಳೆ ಕಳೆ ಕೀಳ್ತಿ ಚೂರು ಮಾಡ್ತೀವಿ. ಸುಮಾರು ತುಳಸಿ ಗಿಡನೂ ಹುಟ್ಟಿದ್ದು ನೋಡಲ್ಲಿ. ಬೀಜ ಆಗಿದ್ದು ಹುಟ್ಟು ಅದನ್ನು ತಗೊಂಡು ಕಿತ್ತು ಹಾಂ ಕಿತ್ತು ಹಚ್ಚಿಗೆಲ್ಲ ನೆಟ್ಕೊಂಡ್ರೆ ಚಲೋ ಆಗ್ತು. ಒರಡು ಇಷ್ಟು ಬೇಗನೆ ಮಾರ್ಕೆಸ ಚಿಗುರೋಜಲ್ರಿ. ಅಲ್ಲಿ ಹುಳ್ಸವಣ್ಣದಲ್ಲೂ ಚಿಗುರು ಇತ್ತ ಇಂಥದನ್ನದೆ. ಇದು ಮಾರ್ಕೆಸ್ ಅದ. ಒಂದು ಎಲೆ ಅಷ್ಟೇ. ಒಂದು ಎಲೆಯಲ್ಲಿ ಅಂತರ ಮಾಡಲು ಗೊತ್ತು. ಪತ್ರೋಣೆನೂ ಗೊತ್ತಿಲ್ಲ, ಪಲ್ಯನೂ ಗೊತ್ತಿಲ್ಲ.
ಮಳೆಗಾಲ ಶುರುವಾದ ಮೇಲೆ ಜಾಸ್ತಿ ಎಲೆ ಇದ್ರೆ ತಂದು ಕೊಡ್ತೆ. ತಂದು ಕೊಟ್ಟಾಗ ಪಲ್ಯನ ಪತ್ರೊಡನೆ ಥರ ಮಾಡೋಣ. ಒಂದು ರೆಸಿಪಿ ಮಾಡೋಣ, 2 ರೆಸಿಪಿ. ಪತ್ರೊಡೆ ಎಲ್ಲದು ರೆಸಿಪಿ ಮಾಡೋಣ. ಈಗ ಯಾವ ಬೀಜ ತಂದ್ರಿ? ಹಸಿ ಬೀಜ, ಕಡೆಗೆ ಡಬಲ್ ಬೀನ್ಸು ಮಳೆಗಾಲದಲ್ಲಿ ಹಾಕೋದೇ ಅದಲ್ಲಿ. ನೆನದ್ದೇ ಇಲ್ಲ ನೋಡಿ, ನೆನೆದೇ ಇದ್ರೆ ಚಲೋ ಆಗ್ತದೆ. ನಾಳೆ ನೀರು ಬಿಡೋದೆ ಹಾಕಿ ನಾಳೆ ನೀರು ಬಿಡ್ತಿ. ಇದು ನೋಡಿ, ಇದು ಗೆಣಸಿನ ಬಳ್ಳಿ. ಇದು ನಮ್ಮಲ್ಲಿ ಚಲೋ ಆಗ್ತು ಇದು ಗೆಣಸಿನ ಬಳ್ಳಿ. ಆದರೆ ಎಂತ ಮಾಡ್ತೆ, ಹೆಗ್ಗಣ ಹೋದ ವರ್ಷ ಹೊಂದಿನೇ ಆಗಲಿ ಇದು ಇಲ್ಲಿ ಬಂದ್ಕೊಂಡು. ಈಗ ಅದೆಲ್ಲದು ಬಿಟ್ಟರೆ ನಮಗೆ ಸಿಕ್ತು. ನೀವು ಹಂಗಾರೆ ಬೀಜ ಹಾಕಿಗೆ ಬನ್ನಿ, ಆ ಒಳಗೆ ಒಂಚೂರು ಕೆಲಸಿದ್ದು ಒಂಥರ ಒಂದು ಪದಾರ್ಥ ಮಾಡೋವಲ್ರಿ. ಹೌದು, ಇವತ್ತೆಂತ ಮಾಡ್ತೀವಿ? ಈಗ ಬದನೆಕಾಯಿ ಚಟ್ನಿ ಆಗಲಿ ಬದನೆಕಾಯಿ ಪಲ್ಯ ಆಗಲಿ ಮಾಡ್ತೀವಿ ಅದರ ಒಂದು. ಈಗ ಮಾಡು ಹಂಗಾರೆ ನೋಡಿ. ನಾಳೆ ಹಂಗಾರೆ ಇದೊಂದು ಚೂರು ಕಳೆ ತೆಗೆದು ನೀರು ಬಿಟ್ಟೆಲ್ಲ ಮಾಡೋಣ. ನಾನು ಬರ್ತಿ ಟೈಮ್ ಇದ್ದರೆ. ಸರಿ ಹಂಗಾರೆ. ಫ್ರೆಂಡ್ಸ್, ನಾನಿವತ್ತು ಬದನೆಕಾಯಿ ಚಟ್ನಿನ ಹೇಗೆ ಮಾಡ್ತೀನಿ ನಾನು ಅಂತ ತೋರಿಸ್ತೀನಿ ನೋಡಿ. ಒಂದು ಬಾಣಲೆ ಇಟ್ಕೊಂಡು 2 ಕೆಂಪು ಮೆಣಸು ಮತ್ತು ಒಂದು 8-10 ಗಾಂಧಾರಿ ಮೆಣಸನ್ನು ಹಾಕ್ಕೊಂಡಿದ್ದೆ. ಒಂದು 2 ಸ್ಪೂನ್ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ. 1-2 ಗಾಂಧಾರಿ ಮೆಣಸು ಹೆಚ್ಚಾಯಿತು ಅಂತ ಅನಿಸುತ್ತೆ, ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು 7-8 ಹಾಕಿದ್ದೀನಿ. ಗಾಂಧಾರಿ ಮೆಣಸು ಶರೀರಕ್ಕೆ ತುಂಬಾ ತಂಪು ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಮ್ಮಲ್ಲಿ ಎಲ್ಲ ಅಡುಗೆನಲ್ಲೂ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಖಾರಕ್ಕೆ ಜಾಸ್ತಿ, ಮತ್ತು ಇದು ಒಳ್ಳೆ ಖಾರನೂ ಕೊಡುತ್ತೆ, ಬಾಯಿಗೆ ತುಂಬ ರುಚಿಯಾಗಿರುತ್ತೆ. ನಾವು ಈ ಕೆಂಪು ಮೆಣಸು ಎಷ್ಟು ಹಾಕಿದ್ರೂ ಇದ್ರ ಟೇಸ್ಟ್ ಬರೋದಿಲ್ಲ. ಗಾಂಧಾರಿ ಮೆಣಸು ಹಾಕಿ ನಾವು ಮಾಡೋವಂಥ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಇದ್ರ ಗಿಡನ ತುಂಬಾ ಬೆಳ್ಕೊಂಡಿದ್ದೀನಿ. ತುಂಬ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ತುಂಬ ಕರೆಗಳು ಬರುತ್ತೆ. 1 ವರ್ಷಕ್ಕೆ ಕಡಿಮೆ ಅಂದರೂ 2-2.5 kg ಆಗೋಷ್ಟು ಗಾಂಧಾರಿ ಮೆಣಸನ್ನು ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ನಾನು ತುಂಬ ಗಿಡ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆಗೂ ನಾನು ಇದನ್ನು ಯೂಸ್ ಮಾಡ್ತೀನಿ. ಈಗ ನೋಡಿ, 2 ಸ್ಪೂನ್ ಎಳ್ಳು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಸಿವೆ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇವೆಲ್ಲ ಚೆನ್ನಾಗಿ ಫ್ರೈ ಆದರೆ ತುಂಬ ರುಚಿಯಾಗಿರುತ್ತೆ. ಈಗ ಒಂಚೂರು ಹಿಂಗನ್ನು ಆ್ಯಡ್ ಮಾಡ್ಕೊಳ್ಬೇಕು. ಈಗ ಸಣ್ಣ ಊರಿನಲ್ಲಿ ಇದು ಫ್ರೈ ಆಗ್ತಾಯಿದೆ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಉದ್ದಿನಬೇಳೆ, ನೀವು ನೋಡ್ತಾ ಇರ್ಬೋದು. ಈಗ ಹಿಂಗನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದು ಫ್ರೈ ಆದಮೇಲೆ ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಚೆನ್ನಾಗಿ ಎಲ್ಲನೂ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಬದನೆಕಾಯನ್ನು ಸುಟ್ಕೊಳ್ಬೇಕು. ಮೊದಲೆಲ್ಲ ಕೆಂಡದಲ್ಲಿ ಸುಡ್ತಿದ್ರು, ತುಂಬಾ ಟೇಸ್ಟು, ಒಂಥರ ಸ್ಮೆಲ್ಲೇ ಚೆನ್ನಾಗಿ ಬರ್ತಿತ್ತು ಅದರಲ್ಲಿ. ಈಗ ಕೆಂಡಗಳು ಇರೋದಿಲ್ಲ ಒಲೆನಲ್ಲಿ ಸುಡೋಕ್ಕೆ, ಹಾಗಾಗಿ ಗ್ಯಾಸ್ ಮೇಲೆ ಸುಟ್ಕೊಳ್ತಾ ಇದ್ದೀವಿ. ಇದು ಪರವಾಗಿಲ್ಲ, ಆದರೆ ತುಂಬ ಏನು ಟೇಸ್ಟ್ ಆಗೋದಿಲ್ಲ. ಆ ಕೆಂಡದಲ್ಲಿ ಸುಟ್ಟರೆ ಮಾತ್ರ ತುಂಬ ರುಚಿಯಾಗಿ ಬರುತ್ತೆ ಇದು. ಈಗ ಇದು ಒಂದು ಕಡೆ ಸುಡ್ತಾ ಇದ್ದೀನಿ, ಅದು ಅದ್ರ ಪಾಡಿಗೆ ಅದು ಬೆಂದ್ಕೊಳ್ಳುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಹಿಡಿ ಕಾಯಿ ತುರಿ ಮತ್ತು ಹುರಿದಿಟ್ಕೊಂಡಿರೋ ಮಸಾಲೆನ ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಇವೆರಡನ್ನು ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಳ್ಬೇಕು. ಹಾಗೆ ಪಕ್ಕದಲ್ಲಿ ಬದನೆಕಾಯಿ ಬೆಂದಿರೋದನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಅದ್ರ ಸಿಪ್ಪೆ ಸುಲ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಹಾಗೆ ಈ ಮಳೆಗಾಲದ ಬದನೆಕಾಯಿ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಒಳಗಡೆ ಕೆಟ್ಟೋಗಿದೆಯಾ ಅಂತ ನೋಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಈ ಮಸಾಲೆನ ತರಿಯಾಗಿ ರುಬ್ಬಿಟ್ಕೊಂಡು ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ವಾಟೆ ಹುಳಿ ಪುಡಿ. ನಾವು ಹೆಚ್ಚಾಗಿ ವಾಟೆ ಹುಳಿ ಪುಡಿನ ಯೂಸ್ ಮಾಡೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು. ಈಗ ಅದೆರಡನ್ನು ಹಾಕಿ ಆಮೇಲೆ ಬದನೆಕಾಯಿನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಇದರ ಜೊತೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ಈಗ ಬದನೆಕಾಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದರೆ ಆಯಿತು. ನೋಡಿ, ನೀವು ನೋಡ್ತಾ ಇರ್ಬೋದು.
ಈಗ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲನೂ ಮಿಕ್ಸ್ ಆಗಿದೆ. ಇದಕ್ಕೆ ಇನ್ನೇನು ಮಾಡೋಂಥ ಅಂತ ಇಲ್ಲ, ಒಗ್ಗರಣೆ ಆ ಥರ ಏನು ಬೇಕಾಗೋದಿಲ್ಲ ಅದಕ್ಕೆ. ನೋಡಿ ಈಗ ಚಟ್ನಿ ರೆಡಿಯಾಗಿದೆ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ಈಗ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕಿ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಹಿಡಿ ಉಳ್ಳಾಗಡ್ಡೆನ ಮಿಕ್ಸ್ ಮಾಡ್ಕೊಳ್ಳಿ. ಉಳ್ಳಾಗಡ್ಡೆ ಮಧ್ಯೆ ಊಟ ಮಾಡುವಾಗ ಚಟ್ನಿ ಕಲಿಸ್ಕೊಂಡು ಬಾಯಿಗೆ ಸಿಕ್ಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತೀನಿ. ನೋಡಿ ಎಲ್ಲನೂ ಹೇಗೆ ಮಿಕ್ಸ್ ಆಗಿದೆ ಅಂತ. ಈಗ ನಮ್ಮ ಚಟ್ನಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಮನೇಲಿ ಡೈಲಿ 3 ಪದಾರ್ಥ ಇದ್ದೇ ಇರುತ್ತೆ. ನೋಡಿ ಇವತ್ತಿನ ಮೆನು ಏನು ಅಂತ ನಿಮ್ಗೆ ತೋರಿಸ್ತೀನಿ. ಒಂದು ಬದನೆಕಾಯಿ ಚಟ್ನಿ, ಎರಡನೇದು ಬಾಳೆಕಾಯಿ ಹಸಿ, ಮೊಸರಂತೂ ಕಾಮನ್ನು, ಹಾಗೆ ಈ ಸೀಸನಲ್ಲಿ ಮಾವಿನ ರಸಾಯನ ಅಂತೂ ಇದ್ದೇ ಇರುತ್ತೆ, ಹಾಗೆ ಎಲ್ಲವರಿಗೆ ಕುಡಿ ತಂಬಳಿ. ಇದು 3 ಪದಾರ್ಥ ಇದೆ ಇವತ್ತು ನೋಡಿ. ಹಾಗೆ ನಾವು 3 ಜನ ಮನೇಲಿರೋರು. ನಾವು 3 ಜನನೂ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡ್ತೀವಿ. ನಮ್ಗೆ ಡೈನಿಂಗ್ ಟೇಬಲ್ ಇದೆ, ಆದರೆ ಅದನ್ನ ನಾವು ಯೂಸ್ ಮಾಡೋದಿಲ್ಲ. ಯಾಕಂದರೆ ಈಗ ಕೂತ್ಕೊಂಡು ಮಾತಾಡ್ತಾ ಸುದ್ದಿ ಹೇಳ್ತಾ ಊಟ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.